ತಪ್ಪಾಯ್ತು ವೀರು, ಕ್ಷಮಿಸ್ಬಿಡು ವೀರು ಪ್ಲೀಸ್. ಆ ಎಂಪಿಗೆ ನನ್ ಮೇಲೆ ನಿನ್ ಮೇಲೆ ಕೋಪ ಆಯ್ತು. ಅವಳ ಮಗನ ಮದನ ಕೊಟ್ಟು ಮದುವೆ ಮಾಡಲಿಲ್ಲ ಅನ್ನೋ ದ್ವೇಷ ಆಯ್ತು. ಅದನ್ನ ತೀರಿಸ್ಕೊಳ್ಳೋದಕ್ಕೋಸ್ಕರ ಅವನು ನಿನ್ ವಿರುದ್ಧ ನನ್ನನ್ನು ಎತ್ಕಟ್ಟಿ ಈ ತರ ಮಾಡಿಸ್ಬಿಟ್ಟ. ಇದನ್ನೆಲ್ಲ ನಾವು ನಂಬೇಕಾ? ಛೇ, ನಾಚಿಕೆ ಆಗ್ಬೇಕು. ಮಾಡಿರೋ ಪಾಪದ ಕೆಲ್ಸಕ್ಕೆ ಕಾರಣ ಬೇರೆ ಕೊಡ್ತಿದ್ದಾರೆ. ರೀ, ನಿಮ್ಮ ಅಕ್ಕ ಏನು ಅಂತ ಮನೆಯವರಿಗೆಲ್ಲ ಗೊತ್ತಾಗ್ಬೇಕಿತ್ತು. ಶ್ರಾವಣಿ ಸಾಕ್ಷಿ ಸಮೇತ ಹಿಡ್ದಿದ್ದಾಳೆ. ಇಂಥವರಿಗೆ ಕ್ಷಮೆನೇ ಇಲ್ಲ. ಮೊದ್ಲು ಮನೆಯಿಂದ ಆಚೆ ಹಾಕಿ. ಅಣ್ಣ, ನನಗೂ ಅಕ್ಕನ್ನ ಕ್ಷಮಿಸ್ಬೇಕು ಅಂತ ಅನ್ನಿಸ್ತೇನೆ. ನೀನ್ ಏನೇ ನಿರ್ಧಾರ ತಗೊಂಡ್ರು ನಾನು ಒಪ್ಪಿಗೆ ಇದೆ. ಸಾರಿ ಮಾಮ್, ನಂಗೆ ಬೇರೆ ದಾರಿ ಇಲ್ಲ. ವಾಟ್ ಈಸ್ ದಿಸ್ ಮಾಮ್? ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಮಾವಂಗೋಸ್ಕರ ಜೈಲಿಗೆ ಹೋಗೋದಕ್ಕೆ ನಾನು ರೆಡಿ ಆಗಿರ್ತೀನಿ. ಆದ್ರೆ ನೀನು ನನ್ನನ್ನು ಉಳಿಸೋದಕ್ಕೋಸ್ಕರ ಮಾವನ್ ರಾಜಕೀಯ ಜೀವನ ಜೊತೆ ಆಟಾಡ್ಬಿಟ್ಟಲ್ಲ. ಇಲ್ಲ ಮಾವ, ಕ್ಷಮಿಸ್ಬೇಡಿ ನೀವು. ಇದಕ್ಕೆ ಇಂಡೈರೆಕ್ಟ್ ಆಗಿ ನಾನೇ ಕಾರಣ. ನನ್ನನ್ನು ಮಾವನ್ ಜೊತೆ ಆಚೆ ಹಾಕಿ. ವೀರು, ದಯವಿಟ್ಟು ಕ್ಷಮಿಸ್ಬಿಡು ವೀರು. ಇನ್ಯಾವತ್ತೂ ಈ ತರ ತಪ್ಪು ಮಾಡಲ್ಲ ಪ್ಲೀಸ್ ವೀರು.